ನಮಸ್ತೆ, ವೆಲ್ಕಮ್ ಟು ಸಿರಿ ಬ್ಯೂಟಿ. ನೇಚರ್ ಅಡ್ವಾನ್ಸ್ ಗೋಲ್ಡ್ ಕ್ರೀಮ್ ಬ್ಲೀಚ್ ತುಂಬ ಸುಲಭವಾಗಿ ಮನೆಯಲ್ಲಿ ಯಾವ ರೀತಿ ಮಾಡಿಕೊಳ್ಳಬಹುದು ನೋಡೋಣ ಬನ್ನಿ. ಇದು ಏನು ಮಾಡುತ್ತೆ ಅಂತಂದರೆ ಮುಖದಲ್ಲಿನ ಡಲ್ನೆಸ್, ಡೆಡ್ ಸ್ಕಿನ್ ರಿಮೂವ್ ಮಾಡುತ್ತೆ. ಇದನ್ನು ಯಾವ ರೀತಿ ನಾವು ಮಾಡಿಕೊಳ್ಳಬಹುದು ನೋಡೋಣ ಬನ್ನಿ. ಆ್ಯಕ್ಟಿವೇಟರ್ ಪೌಡರ್ ಇದು ಯೆಲ್ಲೋ ಕಲರಲ್ಲಿರುತ್ತೆ. ನೋಡ್ತಿರ್ಬೋದು, ಇದು ರವೆ ಥರ ಇರುತ್ತೆ. ಇದನ್ನು 2 ಸ್ಪೂನ್ ಗೋಲ್ಡ್ ಕ್ರೀಮ್ ಬ್ಲೀಚ್ ಹಾಕ್ಕೋಬೇಕು. ಫೇಸಿಗೆ ಅಷ್ಟೇ ಅಂತಂದರೆ 2 ಸ್ಪೂನ್ ಹಾಕಿಕೊಳ್ಳಬಹುದು. ಇಲ್ಲಪ್ಪ ನೆಕ್ಕಿಗೆಲ್ಲ ಬೇಕು ಅಂತಂದರೆ 2 ರಿಂದ 3 ಸ್ಪೂನ್ ಹಾಕಿಕೊಳ್ಳಬೇಕಾಗುತ್ತೆ. ಆ್ಯಕ್ಟಿವೇಟರ್ ಪೌಡರ್ನ ನಾವು ಕ್ರೀಮು 2 ಸ್ಪೂನ್ ತಗೊಂಡ್ರೆ ಅದರ ಅರ್ಧದಷ್ಟು ಮಾತ್ರ ನಾವು ಆ್ಯಕ್ಟಿವೇಟ್ ಪೌಡರ್ ಹಾಕಿಕೊಳ್ಳಬೇಕು. ಅದಕ್ಕಿಂತ ಜಾಸ್ತಿ ಹಾಕಿಕೊಳ್ಳೋ ಹಾಗಿಲ್ಲ. ಯಾಕಂದರೆ ಇದನ್ನು ತುಂಬ ಕೇರ್ಫುಲ್ಲಾಗಿ ನಾವು ಮಿಕ್ಸ್ ಮಾಡಿಕೊಳ್ಬೇಕು. ಆ್ಯಕ್ಟಿವೇಟ್ ಪೌಡರು ಯಾವುದೇ ಕಾರಣಕ್ಕೂ ಜಾಸ್ತಿ ಹಾಕಿಕೊಳ್ಳೋ ಹಾಗಿಲ್ಲ. ಮತ್ತೊಂದು ತಿಳ್ಕೊಬೇಕಾಗಿರೋ ವಿಷಯ ಏನಂತಂದರೆ, ಯಾವುದೇ ಕಾರಣಕ್ಕೂ ಪಿಂಪಲ್ ಇರೋ ಮುಖಕ್ಕೆ ಬ್ಲೀಚ್ ಅಪ್ಲೈ ಮಾಡ್ಕೊಳ್ಳೋಕೆ ಹೋಗಬೇಡಿ. ಇದನ್ನು ತಿಳ್ಕೊಳ್ಳಿ. 5 ನಿಮಿಷ ನೆನೆಯಲು ಹಾಗೆ ಬಿಟ್ಟು ಬಿಡಿ. ಅದನ್ನು ಮುಖನ ನೀಟಾಗಿ ವಾಶ್ ಮಾಡಿಕೊಂಡು ಆಮೇಲೆ ಕ್ಲೆನ್ಸಿಂಗ್ ಮಿಲ್ಕಿಂದ 2 ರಿಂದ 3 ನಿಮಿಷಗಳ ಕಾಲ ಮಸಾಜ್ ಮಾಡಿಕೊಳ್ಳಬೇಕು. ಮಸಾಜ್ ಮಾಡಿದ ನಂತರ ಬ್ಲೀಚ್ ಕ್ರೀಮನ್ನು ಅಪ್ಲೈ ಮಾಡಿದ 15 ನಿಮಿಷಗಳ ಕಾಲ ಹಾಗೆ ಬಿಟ್ಟು ಬಿಡಿ. ಅದಾದಮೇಲೆ ರಿಮೂವ್ ಮಾಡಿಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್. ಕೀಪ್ ವಾಚಿಂಗ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ನೋಡಿ.